ಇವತ್ತಿನ ವ್ಲಾಗಲ್ಲಿ ಜಿಮ್ಗೆ ಹೋಗ್ತಾ ಇರೋದು. ಸೊ ಗ್ಲಾಸಸ್ ಅಲ್ಲೂ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಫ್ರೆಂಡು ನನ್ನ ಕನ್ಸನ್ನ ಈಡೇರಿಸಿದ್ದಾನೆ. ಥ್ಯಾಂಕ್ ಯು ಮಚ್ಚ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ವ್ಲಾಗ್ ಶುರು ಮಾಡ್ತಿರೋದು ಜಿಮ್ಗೆ ಹೋಗಬೇಕು ಅಂತ ರೆಡಿಯಾಗಿ ಕೆಳಗೆ ಬಂದು. ಆ್ಯಂಡ್ ನಾನು ಇವತ್ತಿನ ವ್ಲಾಗಲ್ಲಿ ಜಿಮ್ಗೆ ಹೋಗ್ತಾ ಇರೋದು ನಮ್ಮ ಟೋನಿ ದ ಟೋರ್ನಾಡೋಲಿ. ಇದ್ರ ಹೆಸರು ಟೋನಿ ಅಂತ ಇಟ್ಟಿದ್ದೀನಿ ನಾನು, ಟೋನಿ. ಸೊ ಅದಕ್ಕೆ ಗೋಪ್ರೋ ಇದು ನಮ್ಮ ಇನ್ಸ್ಟಾ 360 ಎಲ್ಲ ಫಿಕ್ಸ್ ಮಾಡಿದ್ದೀನಿ. ಎಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಅದ್ರ ಜೊತೆಗೆ ನಮ್ಮ ರೇಬನ್ ಗ್ಲಾಸಸ್ಸು ಇದೆ. ಅದರಲ್ಲೂ ಒಂದಷ್ಟು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ. ಬಿಕಾಸ್ ನಾನು ಫೋನ್ ಎತ್ತಕ್ಕಾಗಲ್ಲ, ಎರಡು ಕೈಯಲ್ಲಿ ಓಡಿಸ್ಲೇಬೇಕಿದು. ಇನ್ನೊಂದು ಕೈ ನಾನು ಫೋನ್ ಯೂಸ್ ಮಾಡೋದು ದಬಾಕೊಂಡ್ಬಿಡ್ತೀನಿ. ಸೊ ಅದಕ್ಕೆ ಗ್ಲಾಸಸ್ಸು ಇದೆ. ಇದ್ರ ರೆಕಾರ್ಡಿಂಗು ಆಗುತ್ತೆ. ಹೆಂಗಿರುತ್ತೆ ರಿಯಾಕ್ಷನ್ಸ್, ಜನ ನೋಡ್ತಾರಾ ಇಲ್ಲ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ, ಮತ್ತು ನನಗೆ ಫೀಲ್ ಹೆಂಗಿರುತ್ತೆ ಎಲ್ಲ ಟ್ರೈ ಮಾಡೋಣ. ಲೆಟ್ಸ್ ಗೋ. ಕ್ಯಾಮ್ರಾ ಒಂಚೂರು ಶೇಕಿಂಗ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓ, ನಿಂತ್ಕೊಂಡ್ರೆ ಕ್ಯಾಮ್ರಾ ನನ್ನ ಫೇಸ್ವರೆಗೂ ಬರ್ತೈತಲ್ಲಪ್ಪ. ಕಷ್ಟ ಇದೆ ಜಿಮ್ವರೆಗೂ ಹೋಗೋದು. ಬ್ಯಾಕೆಲ್ಲ ಪೇನ್ ಶುರು ಆಗ್ಬಿಡ್ದಾಗಲೇ. ಕ್ಯಾಮ್ರಾ ಅಲ್ಲಾಡ್ತಾ ಇದೆ, ಒಂಚೂರು ಪ್ರಾಬ್ಲಮ್ ಆಗ್ಬೋದು. ಕೆಳಗೆ ಬಿದ್ದುಬಿಟ್ಟಿದೆ. ಸೊ ಒಂಚೂರು ಇಶ್ಯೂ ಆಗ್ತಿದೆ ಇದ್ರದ್ದು. ಕೈಯಲ್ಲಿ ಇಟ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತೀನಿ. ಸೊ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ಕಸ್, ನೋಡೋಣ. ಸೊ ಗ್ಲಾಸಸ್ಸಲ್ಲೂ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಸೊ ನೋಡೋಣ ಹೆಂಗಿದೆ ಅಂತ. ನಿಮ್ಗೆ ರೋಡ್ ಕಾಣ್ತಿರ್ಬೋದು. ನಾನೊಂದು ಸಕ್ಕತ್ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಶೂಟ್ ಮಾಡೋಕೆ ಯಾರು ಕರ್ಕೊಂಬರ್ಬೇಕಿತ್ತು ಅಂತ ಈಗ ರಿಗ್ರೆಟ್ ಮಾಡ್ತಾ ಇದ್ದೀನಿ. ಬಟ್ ಒಂಥರ ಮಜಾ ಇದೆ. ಜನ ಎಲ್ಲ ತಿರುಗಿ ನೋಡ್ತಾವ್ರೆ, ಯಾವುದೆಲ್ಲಪ್ಪ ಹೋಗ್ತಾವ ನೀನು ಅಂತ. ಹಳ್ಳಗಳಿಂದ ದೂರ ಇರಬೇಕು ನಾನು, ಎಲ್ಲರೂ ಟಯರ್ ಪಂಚರ್ ಆಗ್ಬಿಡುತ್ತೆ. ಕೈ ಒಂಚೂರು ಮೂವ್ ಮಾಡಿ ಒಂದೇ ಹ್ಯಾಂಡಲ್ ಇಟ್ಕೊಳ್ಳೋಣ. ಹ್ಯಾಂಡಲ್ನ ಅಂದರೆ ಬಿದೋಗ್ಬಿಡ್ತೀನಿ, ಅದೇ ಪ್ರಾಬ್ಲಮ್ಮು. ಬನ್ನಿ ಹೋಗೋಣ. ಟಾಪ್ ಸ್ಪೀಡ್ ಬಂದಿದ್ರದ್ದು 27 ಟಚ್ ಆಗ್ತಿದೆ. 27, 28, ಓಕೆ 30ವರೆಗೂ ಹೋಗ್ತಾ ಇದೆ ಟಾಪ್ ಸ್ಪೀಡು. ಆಯ್ಕೊತಿದ್ದೆ. ಲೆಟ್ಸ್ ಗೋ. ಹಳ್ಳದಿಂದ ದೂರ ಇರಬೇಕು. ಬಿಕಾಸ್ ಇದು ಹಳ್ಳದಲ್ಲಿ ಇಳಿದೆ ಅಂದರೆ ಒಂದು ನಾನು ಜಂಪ್ ಹೊಡಿಬೇಕು, ಇಲ್ಲಾಂದರೆ ಹಾಕೋಬೇಕು. ಎರಡರಲ್ಲಿ ಒಂದೇ ಆಪ್ಷನ್ ಇರೋದು. ಅದರಲ್ಲಿ ಕೈಯಲ್ಲಿ ಬೇರೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಾ, ಎಕ್ಸ್ಲೇಟರ್ ಕೊಡೋಕ್ಕೆ ಆಗ್ತಾಯಿಲ್ಲ ನನಗೆ. ಫುಲ್ ಬೆರಳೆಲ್ಲ ನೋತೈತೆ ಆಗಿಂದ ಇಟ್ಕೊಂಡಿರೋದ್ರಿಂದ. ನೋಡಿ ಹೆಂಗೆ ನೋಡ್ತಾವೆ ನೋಡಿ ಇಲ್ಲಿ. ನೋಡಿ ಬರ್ರಿ, ಇನ್ನೊಂಚೂರು ದೂರ ಇದೆ ಜಿಮ್ಮು, ಹೋಗ್ಬಿಡೋಣ. ಬಟ್ ಇದು ರೋಡ್ಸ್ ಒಂಚೂರು ಪ್ರಾಬ್ಲಮ್ಮು. ಸೊ ಅದಕ್ಕೆ ಲಾಂಗ್ ರೋಡ್ ತೊಗೊಂಡೇ ಹೋಗ್ತಾ ಇದ್ದೀನಿ. ಚೆನ್ನಾಗಿರೋ ರೋಡ್ ಯಾವ್ಯಾವ್ದಿದೆ ಅದನ್ನ ನೋಡಿಕೊಂಡು. ಸೊ ಈಗ ಬ್ರಿಡ್ಜ್ ಇದು ಅಂಡರ್ ಪಾಸ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೆಂಗಿದೆ ರೋಡ್ ಗೊತ್ತಿಲ್ಲ, ಭಯ ಆಗ್ತೈತೆ. ಬಟ್ ಚೆನ್ನಾಗಿದೆ ಒಂಥರ ಫೀಲು. ಏ ಅಪ್ಪ, ದಬಾಕೊಳ್ತೀನಿ ಗುರು. ಹಂಪಿ ಏರುತ್ತಾ ನೋಡೋಣ. ಕಷ್ಟ ಇದೆ ಪರವಾಗಿಲ್ಲ. ಏರ್ತಾ ಇದೆ. ಸೊ ಫೈನಲಿ ಸರ್ಕಸ್ ಮಾಡ್ಕೊಂಡು ಹಂಗೋ ಹಿಂಗೋ ತೊಗೊಂಡು ಬಂದಿದ್ದೀನಿ. ಇದೇನಾಯಿತು, ಇಲ್ಲಿ ಕಟ್ಟಿದ್ದಿದ್ನಲ್ಲ ಅದು ಬಿಚ್ಬಿಟ್ಟು ಏನೋ ಬಿದೋಗ್ತಾ ಇತ್ತು. ಹಿಂಗೆ ಆಡ್ತಾ ಇತ್ತು, ಬಿಚ್ಬಿಟ್ಟೆ. ಕೈಯಲ್ಲಿ ಬರೀ ಒಂದು ಬೆರಳಲ್ಲಿ ಇಟ್ಕೊಂಡು ಹಿಂಗೆ ಎಕ್ಸ್ಲೇಟರ್ ಕೊಟ್ಟಿದ್ದೀನಿ. ಸಖತ್ ನೋಡ್ತೈತೆ ಬೆರಳೆಲ್ಲ. ಆ್ಯಂಡ್ ಇದು ನಮ್ಮ ಜಿಮ್ಮು ಮುಂದೆನೋ ಹೋಗಿ ಎತ್ಬಿಡೋಣ ಅಂತ. ಆಚೆ ನಿಲ್ಸಿದ್ರೆ ಎತ್ತಾಕೊಂಡು ಹೋಗ್ಬಿಡ್ತಾರಲ್ಲ ಅಣ್ಣ ಎತ್ಕೊಂಡು ಹೋಗ್ಬಿಡ್ತಾರಲ್ಲ ಆಚೆ ಇಟ್ಟರೆ. ಎತ್ಕೊಂಡು ಹೋಗ್ಬಿಡ್ತಾರೆ. ಅಣ್ಣ ಫುಲ್ ಶಾಕ್ ಆಗ್ಬಿಟ್ರು ನೋಡಿ. ಅಣ್ಣ ಹೆಂಗಿದೆ? ಚೆನ್ನಾಗಿದ್ಯಾ? ಓಡಿಸಿದ್ದೀರಾ ಯಾವತ್ತಾದ್ರು? ಇದು ಓಡಿಸಿದ್ದೀರಾ? ಹೌದಾ? ನಮ್ಮ ರೇಬನ್ ಗ್ಲಾಸಸ್ ಬೇರೆ ಬರೀ 1 ನಿಮಿಷ ರೆಕಾರ್ಡ್ ಮಾಡೋದು. 1 ನಿಮಿಷಕ್ಕೂ ಟ್ವಿಂಗ್ ಅನ್ನುತ್ತೆ. 1 ನಿಮಿಷಕ್ಕೆ ಮತ್ತೆ ರೆಕಾರ್ಡ್ ಮಾಡೋದು. ಸಾಕಾಗೋಯ್ತು. ನೋಡೋಣ ನೆಕ್ಸ್ಟ್ ಏನಾದ್ರು ಕರ್ಕೊಂಡು ವಿಡಿಯೋ ಶೂಟ್ಗೆ ಅಂತಾನೆ ಬರಬೇಕು. ಈಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಜಿಮ್ಮಿಗೆ ನಾರ್ಮಲ್ ಆಗಿ ಹೋಗಿ ವರ್ಕೌಟ್ ಮಾಡ್ಬಿಟ್ಟು ಬರ್ತೀನಿ. ಗೈಸ್ ಅಲ್ಲಿ ಪಾರ್ಕ್ ಮಾಡಿ ಜಿಮ್ ರೀಚ್ ಆಗಿ ಈಗ ವರ್ಕೌಟ್ಗೆ ಹೋಗ್ತಾ ಇದ್ದೀನಿ. ಗೈಸ್ ಮತ್ತೆ ಕ್ಲೀನಾಗಿ ಕಟ್ಟಿದ್ದೀನಿ. ಹೋಪ್ಫುಲಿ ಈ ಸರಿ ಬಿಚ್ಕೊಂಡು ಬರ್ದಿದ್ರೆ ಸಾಕು.
ಹೋಪ್ಫುಲಿ ಈ ಸರಿ ಬಿಚ್ಕೊಂಡು ಬರ್ದಿದ್ರೆ ಸಾಕು. ಆ್ಯಂಡ್ ಬರಬೇಕಾದ್ರೆ ವಿಡಿಯೋ ಕರೆಕ್ಟಾಗಿ ಬಂದೇ ಇಲ್ಲ Insta360. ಸೊ ಮತ್ತೆ ಟ್ರೈ ಮಾಡ್ತಿದ್ದೀನಿ. ಈಗ ವರ್ಕೌಟ್ ಮುಗೀತು, ಲೆಟ್ಸ್ ಗೋ ಹೋಮ್. ಸೊ ಲೆಟ್ಸ್ ಗೋ. ಲಿಫ್ಟಲ್ಲೇ ತೊಗೊಂಡು ಹೋಗ್ಬಿಟ್ಟು ಲಿಫ್ಟಿಂದ ಹಂಗೆ ಆಚೆ ಎತ್ಕೊಂಬಿಡೋದು. ಬೇಸ್ ನೋಡಿ ಅಲ್ಲಾಡ್ತಾ ಇದೆ ಇದು, ಏನೋ ಒಂಥರ ಭಯ ಆಗ್ತಾಯಿದೆ ಅಲ್ಲಾಡ್ತಿರೋದು ನೋಡಿ. ದಬಾಕೊಂಬಿಟ್ರೆ ಏನು ಮಾಡೋದು ಅಂತ. ಕ್ಯಾಮ್ರಾ ನನ್ನ ಕ್ಯಾಮ್ರಾ ಬಿದ್ದೋಯ್ತು. ಇದು ಆಗಲ್ಲ, Insta360 ರೆಕಾರ್ಡ್ ಮಾಡೋಕ್ಕಂತೂ ಆಗಲ್ಲದೇ ಇಲ್ಲ. ಈಗ ನನಗೂ ಟ್ರೈ ಮಾಡಿ ಸಾಕಾಗೋಯ್ತು ಗೈಸ್. ಸೊ ಈ ಕ್ಯಾಮ್ರಾ ಅಂತೂ ನಿಲ್ತಾ ಇಲ್ಲ, ನನಗಂತೂ ಬೇಜಾರಾಗ್ತಿದೆ. ಮತ್ತೆ ಮನೆಗೆ ಹೋಗಿ ಏನಾದ್ರು ಜುಗಾಡ್ ಮಾಡಿ ಫಿಕ್ಸ್ ಮಾಡೋಣ. ಹೈ ಗೈಸ್, ನಾಯಿ. ಇಂಥ ಜಾಗದಲ್ಲಿ ಹೊಡ್ಬೋದು ನೋಡಿ, ಏನು ಖರಾಬಾಗಿರುತ್ತೆ ಈ ರೋಡೆಲ್ಲ. ಫುಲ್ಲು ಹಿಂಗೆ ಡ್ರಿಫ್ಟಲ್ಲಿ ಹೊಡಿಬೋದು. ಇಂಥ ರೋಡಲ್ಲಿ ಓಡಿಸ್ಬೇಕು, ಇಂಥ ಪ್ಲೇನ್ ರೋಡಲ್ಲಿ. BMW ಇಟ್ಕೊಂಡು ಬೇರೆ ಯಾರ್ದು ಇದ್ರಲ್ಲಿ ಓಡಾಡ್ತಾ ಇದ್ದೀನಿ ನಾನು ನೋಡಿ ಗೈಸ್. ಸೊ ಹಾನೆಸ್ಟ್ ರಿವ್ಯೂ ಕೊಡಬೇಕಂದ್ರೆ ಎಷ್ಟೋ ತೋರಿಸಿದ್ದೀನಿ ಈ ಗಾಡಿನ. ಹಾನೆಸ್ಟ್ ರಿವ್ಯೂ ಏನು ಅಂದರೆ ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಜನ ನಿಮ್ಮನ್ನ ನೋಡ್ತಾ ಇರ್ತಾರೆ, ಇವನಾರಪ್ಪ ಹಿಂಗೆ ಓಡಾಡ್ತಾನೆ, ಯಾವುದಪ್ಪ ಇದು ಗಾಡಿ ಅನ್ನೋ ಥರ. ಆಮೇಲೆ ಬಂದು ಜನ ಕೇಳ್ತಾರೆ ಯಾವುದಿದು ಅಂತೆಲ್ಲ, ಆ ಟೆನ್ಷನ್ ಎಲ್ಲ ಇರುತ್ತೆ. ಬಟ್ ಮೈನಸ್ ಪಾಯಿಂಟ್ ಏನು ಅಂದರೆ ಕಾಲು ನೋವು, ನಿಂತ್ಕೊಂಡು ಪಾದೆಲ್ಲ ನೋವು ಬಂದ್ಬಿಡುತ್ತೆ. ಯು ಕಾಂಟ್ ಸ್ಟ್ಯಾಂಡ್ ಫಾರ್ ವಿ ಲಾಂಗ್ ಟೈಮ್. ನೋಡಿ ನಾನು 13 ನಿಮಿಷ ನಮ್ಮ ಜಿಮ್ಮಿಂದ ಇಲ್ಲಿ ಬರೋಕ್ಕೆ 13 ನಿಮಿಷ ತೊಗೊಂಡಿದ್ದೆ ಈ ಗಾಡೀಲಿ. ಸೊ 13 ನಿಮಿಷ ನಿಂತ್ಕೊಂಡು ಬಂದಿದ್ದೀನಲ್ಲ, ಒಂಥರ ಪಾದಾಗಿದ್ದೆಲ್ಲ ನೋವು ಶುರು ಆಗುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಕಂಫರ್ಟೇಬಲ್ ಟು ಸ್ಟ್ಯಾಂಡ್ ಹಿಯರ್ ಫಾರ್ ಸೋ ಲಾಂಗ್. ಸೊ ಬಟ್ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಟು ಬಿ ಆನೆಸ್ಟ್. ಒಂಥರ ಮಜಾ ಇತ್ತು. ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸ್ಯಾಂಫಾಮ್ ಅಡ್ಡವರೆಗೂ ತೊಗೊಂಡು ಹೋಗೋಕ್ಕಾಗುತ್ತಾ ನೋಡೋಣ. ಇದನ್ನು ಚಾರ್ಜ್ ಹಾಕ್ಬಿಟ್ಟು ಸ್ಯಾಂಫಾಮ್ ಅಡ್ಡ ನಮ್ಮ ಮನೆಯಿಂದ ಆಲ್ಮೋಸ್ಟ್ 6 ಕಿಲೋಮೀಟ್ರ್ ಇದೆ. 6 ಕಿಲೋಮೀಟ್ರ್ವರೆಗೂ ಹೋಗುತ್ತಾ ಇದು. ಹೋದರೂ ಹೆಂಗಿರುತ್ತೆ ರೋಡ್ಗಳಲ್ಲಿ ಹಳ್ಳ ಗಿಡ್ಡ ಎಲ್ಲ. ಆ್ಯಂಡ್ ಮತ್ತು ಈ ಕ್ಯಾಮ್ರಾದಲ್ಲಿ ಒಂಚೂರು ಜುಗಾಡ್ ಮಾಡ್ಕೋಬೇಕು ಸರಿಯಾಗಿ ಫಿಟ್ ಮಾಡಿಕೊಂಡು. ನಮ್ಮ ನನ್ನ ಹೇರ್ ಸ್ಟೈಲ್ ಒಂಥರ ಆಗಿದೆ ಅಂತ ನಗ್ತವ್ರೆ ಬಂದಿದ್ದ ತಕ್ಷಣ. ನಾನು ನೋಡ್ಕೊಳ್ತೀನಿ ಮರ್ಯಾರಿಗೆ ಹೋಗ್ಬಿಟ್ಟು. ಅಂಥದ್ದೇನು ಕರೆಂಟ್ ಹೊಡೆದಂಗೆ ಆಗಿದೆಯಾ? ಅಯ್ಯೋ ಏನಿದು ಹಿಂಗಾಗ್ಬಿಟ್ಟಿದೆ. ಸ್ಪೀಡಲ್ಲಿ ಬಂದಲ್ಲ, 100 ಸ್ಪೀಡಲ್ಲಿ ಬಂದಲ್ಲ, 100 ಸ್ಪೀಡಲ್ಲಿ ಬಂದಲ್ಲ, ಅದಕ್ಕೆ ಒಂಚೂರು ಹಂಗೆ ಆಗಿರುತ್ತೆ. ಫುಲ್ ಅದು 200 ಸ್ಪೀಡಲ್ಲಿ ಬಂದಿರೋದು ನನೀಗ. ರೋಡಲ್ಲಿ ಓಡಿಸ್ಬೋದು. ಕಾಲು ನೋವು ಬರುತ್ತೆ ಅಷ್ಟೇ ನಿಂತ್ಕೊಂಡು. ನಮ್ಮ ಓಡಿಸ್ಲಿಲ್ಲ ಇನ್ನು, ಓಡಿಸಿ ಒಂದ್ಸರಿ ಹೆಂಗಿದೆ ನೋಡೋಣ, ಟ್ರೈ ಮಾಡಿ. ಗೋ, ನಮ್ಮ ಓಡಿಸ್ತಾರಂತೆ. ಸ್ಟಾರ್ಟ್. ತಳ್ಬಿಟ್ಟು ಎಕ್ಸ್ಲೇಟರ್ ಕೊಡಬೇಕು. ಎಕ್ಸ್ಲೇಟ್ರಲ್ಲಿ ಕೊಡಿ, ಅದು ಎಕ್ಸ್ಲೇಟ್ರು ಇದು ಹಾಂ ಮೆತ್ತಗೆ ಕೊಡಿ. ಆಮೇಲೆ ಜೋರ ಕೊಟ್ಟು ಬಿದ್ದೋಗ್ಬಿಟ್ಟಿರಾ. ಪುಷ್ ಎಕ್ಸ್ಲೇಟ್ರು ಕೊಡಿ. ಪುಷ್ ಸ್ವಲ್ಪ ಪುಷ್ ಮಾಡಬೇಕು. ಅದು 1 2 ನಂಬರ್ ಆದ್ಮೇಲೆ ಆಗೋದು. ಅದು ಸಡನ್ನಾಗಿ ಎಕ್ಸ್ಲೇಟರ್ ಕೊಟ್ಟರೆ ಆಗಲ್ಲ. ಒಂಚೂರು ಪುಷ್ ಆಗಿ ಮೂವ್ ಆದ್ಮೇಲೆ ಎಕ್ಸ್ಲೇಟರ್ ಕೊಡಬೇಕು. ಆಯ್ತಾ ಆಯ್ತಾ ಇನ್ನೊಂದ್ಸರಿ ಟ್ರೈ ಮಾಡಿ. ಅಲ್ಲಿಂದ ಏನಾಗಲ್ಲ. ಸ್ಲೋ ಎಕ್ಸ್ಲೇಟರ್ ಕೊಡ್ಬೇಕು, ಒಂದೇ ಸರಿ ಕೊಡ್ಬೇಡಿ. ಪುಷ್ ಮಾಡಿ ಎಕ್ಸ್ಲೇಟ್ರು. ಅಷ್ಟೇ. ಸ್ವಲ್ಪ ಪುಷ್ ಮಾಡಿಬಿಟ್ಟು ಪುಷ್ ಮಾಡಿ. ಪುಷ್ ಎಕ್ಸ್ಲೇಟ್ರು. ಅಮ್ಮ ಓಡಿಸ್ದಂಗೆ. ಇನ್ನೂ ಟೈಮ್ ಬೇಕು, ಅದು ಕಾನ್ಫಿಡೆನ್ಸ್ ಬೇಕು ಸ್ವಲ್ಪ ಅಷ್ಟೇ. ಚೆನ್ನಾಗಿದೆ, ನೈಸ್. ಸ್ವಲ್ಪ ದಿನ ಟೈಮ್ ಬೇಕು. ಸೊ ಅದು ನಿಲ್ಲಿಸ್ಬಿಟ್ಟು ಫಸ್ಟು ಸ್ಮೂತಿ ಮಾಡ್ಕೊಂಡು ಅದು ಕುಡಿದ್ಬಿಟ್ಟು ತಿಂದ್ಬಿಟ್ಟು ರೆಸ್ಟ್ ಮಾಡೋಣ ಗೈಸ್. ಸೊ ಮನೆಗೆ ಬಂದು ವ್ಲಾಗ್ ಎಡಿಟ್ ಮಾಡಿದೆ. ಇವಾಗ ನಾನು ನಮ್ಮ ಇನ್ಸ್ಟಾಗ್ರಾಮ್ ಸ್ಯಾಂಫಾಮ್ ಅಡ್ಡಾಗ ಹೋಗಿ ರೆಡಿ ಆಗಿದ್ದೀನಿ. ಈಗ ನಮ್ಮ ಔಟ್ಫಿಟ್ ಹಾಕ್ಕೊಂಡು ರೆಡಿ ಆಗೋಣ. ಸೊ ಫಸ್ಟ್ ಒಂದು ಬಂದು ಟೋಪಿ. ಈ ಟೋಪಿ ನನಗೆ ಆಗ್ತಾನೆ ಇಲ್ಲ. ಯಾಕೆ ಟೋಪಿ ಹಾಕ್ಕೊಂಡಿದ್ದೀನಿ. ಹೆಲ್ಮೆಟ್ ರೆಡಿ. ನೆಕ್ಸ್ಟ್ ಜಾಕೆಟ್ಟು. ಯಾಕೆ ಅಂದರೆ ಆಚೆ ಸಕ್ಕತ್ ಬಿಸಿಲಿದೆ, ಟ್ಯಾನ್ ಆಗಿಬಿಡುತ್ತೆ ಬಾಡಿ ಎಲ್ಲ. ಈಗ ಎಲ್ಬೋಗೆ ಇದೆಲ್ಲ ಹಾಕೊಳ್ಳೋ ರೇಂಜಿಗೆಲ್ಲ ಸ್ಪೀಡಾಗಿ ಏನು ಹೋಗಲ್ಲ. ಬಟ್ ಫಾರ್ ಸೇಫರ್ ಸೈಡ್ ಹಾಕೊಂಡ್ರೆ ಒಳ್ಳೇದು. ಆ್ಯಂಡ್ ಕೊಟ್ಟಿದ್ದಾರೆ ಅಂದಮೇಲೆ ಯೂಸ್ ಮಾಡೋರಲ್ಲಿ ತಪ್ಪಿದೆ. ಸೊ ಹೆಂಗೂ ಇವತ್ತು ಒಂದ್ಸರಿ ಮತ್ತೆ ಇದನ್ನು ಯೂಸ್ ಮಾಡ್ತೀವೋ ಬಿಡ್ತೀವೋ ಇದನ್ನು, ಈ ಬ್ಯಾಂಡ್ಸ್ನೆಲ್ಲ. ಸೊ ಒಂದ್ಸರಿ ಆದರೂ ಯೂಸ್ ಮಾಡೋಣ ಅಂತೇಳಿ ಹಾಕೋತಾ ಇದ್ದೀನಿ ಗೈಸ್. ಸೊ ತೊಗೊಂಡು ಹೋಗ್ತಾ ಇದ್ದೀನಿ ನಮ್ಮ ಬೈಕ್ನ. ಇಲ್ಲಿಂದ ಅಲ್ಲಿಗೆ ಹೋಗುತ್ತಾ
ನೋಡೋಣ ಬನ್ನಿ, ಹೋದ್ರು ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಒಂಥರ ವಿಚಿತ್ರವಾಗಿರುತ್ತೆ, ಪಕ್ಕ ಜನ ಎಲ್ಲ ನೋಡ್ತಾರೆ, ಹಿಂಗೆ ಹೋಗ್ತಾವನೆ ಇದು ಯಾವಪ್ಪ ಇವನು ಬೆಕ್ರಿ ನನ್ನ ಮಗ ಹತ್ರ ನೋಡ್ಬೋದು. ಬಟ್ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಇದೆ, ನಾನು ಹೋಗ್ತಾ ಇದ್ದೀನಿ ಇದರಲ್ಲಿ. ಲೆಟ್ಸ್ ಗೋ. ಇಂಥ ಮೇನ್ ರೋಡಲ್ಲಿ, ಖಾಲಿ ರೋಡಲ್ಲಿ ಬೋರ್ ಆಗ್ಬಿಡುತ್ತೆ, ಇದೇನು ಇಷ್ಟು ಮೆತ್ತಗೆ ಹೋಗ್ತೈತಲ್ಲಪ್ಪ ಅಂತ. ಆ್ಯಕ್ಚುಲಾಗಿ ಇಂಥ ಜಾಗದಲ್ಲಿ ಸ್ಪೀಡ್ ಇರಬೇಕು, ಇಂಥ ಜಾಗದಲ್ಲಿ ಆರಾಮಾಗಿ ಸ್ಲೋ ಆಗಿ ಹೋಗುತ್ತಲ್ಲ, ಒಂಥರ ವಿಚಿತ್ರ ಅನಿಸುತ್ತೆ. ಬೇಜಾನ್ ಜನ ಅವ್ರೆ ಆ ಕಡೆ, ಬರೀ ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ಯಾವ ರೇಂಜಿಗೆ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸೇ ಇರೋದು. ಅಯ್ಯೋ ಜಿಮ್ಗೂ ಹಂಗೆ ಹೋಗೋಣ, ಅದು ತಗೊಂಡು ಹೋಗೋಣ ಜಿಮ್ಗೆ. ಹೆಂಗ್ ಬಂದಿದ್ದೀನಿ ಅಂದ್ರೆ ಕಬಾಬ್ ಆಗ್ಬಿಟ್ಟಿದ್ದೀನಿ ನಾನು. ಆ ರೇಂಜಿಗೆ ಬಿಸಿಲು ರೋಸ್ಟ್ ಆಗ್ಬಿಟ್ಟು ಬಂದಿದ್ದೀನಿ. ಆ ಕ್ಯಾಮ್ರಾ ಹೆಂಗೆಂಗೋ ಆಡ್ತೈತೆ, ಅದನ್ನ ಸೆಟ್ ಮಾಡ್ಕೊಂಡು ಬರೋ ಸಾಕಾಗೋಯ್ತು. ಅದು ಚೆನ್ನಾಗಿಲ್ಲ, ಇದು ಬೇರೆ ತಗೋಬೇಕು. ನೋಡಕ್ ಕೆಡ್ದಾಗ ಕಾಣ್ತೀವಿ ಬೇರೆ ಅದು ಹಾಕೊಂಡ್ರೆ. ಒಳ್ಳೆ ಸ್ಪೀಡ್ ಇದೆ, ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಶಾಕ್ ಅಬ್ಸರ್ವ್ ಪ್ರಾಬ್ಲಮ್ ಇದೆ. ಅದು ಹಳ್ಳ ಇದ್ದಾಗೆಲ್ಲ ಒಂಚೂರು ಬ್ಯಾಕ್ ಎಲ್ಲ ಗುಮ್ ಅನ್ನುತ್ತೆ ಒಂದು ಸೆಕೆಂಡ್. ಕಾಲು ಸಖತ್ ನೋವುತ್ತೆ ಜಾಸ್ತಿ ಹೊತ್ತಿರುತ್ತೆ. ಫಾಸ್ಟ್ ಇದೆ, 29 ಲಾಸ್ಟ್ ಸ್ಪೀಡ್. ಇದ್ದೀರಾ ನೀವು ಬಿಸಿಲು, ನಿಮಗೋಸ್ಕರ ಬಿಸಿಲಲ್ಲಿ ಹಿಂಗೆ ಬಂದಿದ್ದೀನಿ, ಒಳ್ಳೆ ಕಬಾಬ್ ಆದಂಗೆ ಆಗ್ಬಿಟ್ಟಿದ್ದೀನಿ ಅಂತ. ನೋಡಿ ಹೆಂಗ್ ಸೆಕೆ ಹಿಡಿತೈತೆ, ಎಷ್ಟು ಸೆಕೆ ಅಪ್ಪ. ವಯಸ್ಸು ನೋಡಿ ಹೆಂಗ್ ಇಳಿತೈತೆ ಸೆಕೆ. ನನಗೆ ಈ ಥರ ಸೆಕೆಂಡ್ ಹೌದಾ, ಕಾಣಿಸ್ತಾ ಇಲ್ವಾ? ನಂಗೆ ನೀರು ಇಳಿದಂಗೆ ಇಳಿತೈತೆ, ಕಾಣಿಸ್ತಾ ಇಲ್ವಾ ನಿಮಗೆಲ್ಲ? ನಂಗೆ ನೀರು ಇಳಿದಿಲ್ಲ, ಮೂಗ್ ಮೇಲೆ ನೀರಿದೆ ನೋಡಿ. ಇಲ್ಲಿ ಹನಿ ಇಲ್ವಾ? ಇಲ್ಲೇ ಇದೆಯಲ್ಲ ಒಂದು ಡ್ರಾಪ್ ಲೈ ನೋಡಿ, ಇಲ್ಲಿಂದ ಎಲ್ಲ ಡ್ರಾಪ್ ಬೀಳ್ತಾ ಇದೆ. ಸಂಜಯ್ ನೀನು ಮುಂದೆ ನಿಂತ್ಕೊ, ನಾನು ಹಿಂದೆ ನಿಂತ್ಕೋತೀನಿ. ಗೈಸ್ ಒಬ್ಬರಾದ್ಮೇಲೆ ಒಬ್ರು ಓಡಿಸ್ತವ್ರು ಈಗ ನೋಡಿ, ಓಡಿಸ್ತಾನೆ ಅವ್ರೆ. ನಾನು ನಿಲ್ಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಗೈಸ್ ಹೋಗ್ತಾ ಅದಲ್ಲಂತೂ ಪಕ್ಕ ಆಗಲ್ಲ ಅಂದ್ಬಿಟ್ಟು ಆಟೋ ಮಾಡ್ಕೊಂಡು ಆಟೋಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಕಾಲೆಲ್ಲ ನೋವು ಶುರು ಆಗ್ಬಿಡ್ತು ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ. ಸೊ ಲೆಟ್ಸ್ ಗೋ, ಮನೆಗೆ ಹೋಗ್ತಿದ್ದೀನಿ. ಬಾಯ್ ಬಾಯ್. ಫಾರ್ಮ್. ಸೊ ಮನೆಗೆ ವಾಪಸ್ ಬಂದು ಕೂತಿದ್ದೆ, ಆ್ಯಂಡ್ ನಮ್ಮ ದೋಸ್ತ್ ಒಬ್ಬ ಕಾರ್ ತೊಗೊಂಡಿದ್ದಾನೆ. ಸೊ ಅವ್ನು ಕೆಳಗೆ ಬಂದಿದ್ದಾನೆ. ಅವ್ನಿಗೆ ಸ್ವಲ್ಪ ಹೋಗಿ ಮಾತಾಡಿಕೊಂಡು ಕಾರ್ ಹೆಂಗಿದೆ ನೋಡಿ. ಅದು ಬಿಟ್ಟರೆ ನಾನು ನನ್ನ ಜಾಕೆಟ್ ಹಾಕೊಂಡು ಹೋಗಿದ್ದೆ. ಹೋಗ್ತಾ ಜಾಕೆಟ್ನ ಇನ್ಸ್ಟಾಗ್ರಾಮ್ ಸ್ಯಾಂಪ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಅದರಲ್ಲಿ ನನ್ನ ಚಾರ್ಜರ್ ಇದೆ, ನನ್ನ ಫೋನ್ 11% ಇದೆ. ಚಾರ್ಜರ್ ನಮ್ಮಲ್ಲಿ ಅದೊಂದೇ ಇರೋದು, ಸಿ ಟೈಪು. ಅದು ನನ್ನ ಫೋನ್ ಚಾರ್ಜ್ ಆಗುವಂಥದ್ದು. ಸೊ ಈಗ ಅಲ್ಲಿಗೆ ಹೋಗಲೇಬೇಕು, ಅದಕ್ಕೆ ಅವ್ನ ಕಾರಲ್ಲೇ ಕರ್ಕೊಂಡು ಹೋಗ್ಬಿಡ್ತೀನಿ ಅವನ್ನ. ಸ್ಮಾರ್ಟ್ ಗೈಸ್, ನಾನು ತುಂಬ ಸ್ಮಾರ್ಟ್ ಇದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ವರ್ಣ ನೋಡಿ ಗಾಯ್ಸ್, ಯಾರ್ದು ಈಸ್ಕೊಂಬಂದ್ಬಿಟ್ಟವನೇ ವರ್ಣ ಗಾಯ್ಸ್. ವರ್ಣ ನಾನು ಸ್ಕೋಡಿ ರ್ಯಾಪಿಡ್ ತೊಗೊಳಕ್ಕೆ ಮುಂಚೆ ವರ್ಣ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ದು. ಬಟ್ ನನ್ನ ಫ್ರೆಂಡು ನನ್ನ ಕನಸನ್ನ ಈಡೇರಿಸಿದ್ದಾನೆ. ಥ್ಯಾಂಕ್ ಯು ಮಚ್ಚ. ಗೈಸ್ ತುಂಬ ಖುಷಿ ಆಗ್ತಿದೆ. ಡವ್ ಮಾಡ್ತಾ ಇಲ್ಲ. ನಾನು ಪ್ರವೀಣ ಸ್ಟಾರ್ಟ್ ಮಾಡಿದಾಗೆಲ್ಲ ಎಗ್ ರೈಸ್ ತಿನ್ಕೊಂಡು ನಮ್ಮ ಮನೆ ಮುಂದೆ ವಿಡಿಯೋ ಶುರು ಮಾಡಿದಾಗ ನಾನು ಇವನೇ ಶುರು ಮಾಡಿದ್ದೆ ವಿಡಿಯೋ ಮಾಡೋಕ್ಕೆ. ಎಗ್ ರೈಸ್ ತಿನ್ನೋದು, ಗೋಬಿ ತಿನ್ಕೊಂಡು ಮಾತಾಡ್ತಿದ್ವಿ. ಆಗುತ್ತಾ ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಅಂತ. ಹಿಂಗಾಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಮಚ್ಚ. ಅಂದರೆ ಕನ್ಸು ಕಾಣ್ತಿದ್ವಿ, ಬಟ್ ಮಾಡ್ತೀವಿ ನಾವು ಅನ್ನೋದು ಇತ್ತು. ಬಟ್ ಸ್ಟಿಲ್ ಇಟ್ ಹ್ಯಾಸ್ ಹ್ಯಾಪೆಂಡ್. ಬನ್ನಿ ಹೋಗೋಣ, ಇವನ್ ಕಾರ್ ಓಡಿಸ್ ನೋಡೋಣ ಹೆಂಗಿದೆ ಅಂತ. ಗೈಸ್ ನಾವು ಹೊರಟಿದ್ವಿ, ಹಂಗೆ ನಮ್ಮ ಅಪ್ಪನೂ ಸಿಕ್ಕಿದ್ರು. ಅವರು ಬರ್ತೀನಿ ಅಂಗಡಿ ಹತ್ರ ಅಂದರು. ಸೊ ಅವ್ರನ್ನೂ ಪಿಕ್ ಮಾಡಿಕೊಂಡು ನಮ್ಮ ರಾಣಿನೂ ಪಿಕ್ ಮಾಡಿಕೊಂಡು ಹೋಗ್ತಾ ಇರೋದು. ಗೈಸ್ ಫೈನಲಿ ಕಾರ್ ಹತ್ಕೊಂಡು ರೀಚ್ ಆಗಿದ್ದೀವಿ ನಮ್ಮ ಶಾಂಗ್ಪಾಯ್ ಮಠ. ನೀರು ಕುಡ್ಕೊಂಡು ಸ್ವಲ್ಪ ನಮ್ಮ ಪ್ರವೀಣಾಗೇನು ತಿನ್ಸ್ಕೊಂಡು ಹೋಗೋಣ. ಗೈಸ್ ನಾನು ನಮ್ಮ ಅಂಗಡಿದು ಮೋಮೋಸ್ ತಿಂತಾ ಇದ್ದೀನಿ, ನಮ್ಮ ಪ್ರವೀಣ ಎಗ್ ರೈಸ್ ತಿಂತಾ ಇದ್ದಾನೆ, ಎಗ್ ಮಸಾಲ ತಿಂತಾ ಇದ್ದಾನೆ. ಗೈಸ್ ನಮ್ಮ ದೋಸ್ತ ಹೊರಟ. ಬಾಯ್, ಹುಷಾರಾಗಿ ಹೋಗಪ್ಪ. ಗೈಸ್ ಸ್ವಲ್ಪ ಎಲ್ಬೋಡೋನು ಇವಾಗ ಕಲಿತವನೆ. ಬನ್ನಿ ಮೇಲೆ ಹೋಗೋಣ.